ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಣ್ಣ ಹಾನಿ ಕಮಿಷನರ್ ಹತ್ರ ಮಾತಾಡ್ದ? ಯಾಕಣ್ಣ ಒಂಥರ ಇದೆಯಾ? ಏನಾಯ್ತು? ಅದೇ ಏನಿಲ್ಲ ಕಣೋ, ಅದು ಇವತ್ತು ಕಮಿಷನರ್ ಹತ್ರ ಮಾತಾಡೋಕ್ಕಾಗಲಿಲ್ಲ, ನಾಳೆ ಮಾತಾಡ್ತೀನಿ. ಮನೆಗೆ ಸೆಕ್ಯೂರಿಟಿ ಕೊಡಿ ಅಂತಲೂ ಹೇಳ್ತೀನಿ. ಆರ್ ಯು ಹ್ಯಾಪಿ ನಾವು? ಅಣ್ಣ 24 hours ನೀನು ಬೆನ್ನಿಂದನೇ ಇರಬೇಕು ಅಂತ ಮನ್ಸಾಗಿ. ಆ ವ್ಯಕ್ತಿ ಯಾರು, ಅವ್ನಿಗೆ ಯಾಕೆ ನಿನ್ನ ಮೇಲೆ ಇಷ್ಟೊಂದು ದ್ವೇಷ ಅಂತ ನನಗೆ ಗೊತ್ತಾಗಬೇಕು. ಅವನು ಆದಷ್ಟು ಬೇಗ ಅರೆಸ್ಟ್ ಆಗಬೇಕು, ಆವಾಗಲೇ ನನಗೆ ಸಮಾಧಾನ. ನೀ ಯಾಕೋ ಟೆನ್ಷನ್ ಮಾಡ್ಕೋತೀಯ? ಸಿಗ್ತಾನೆ, ಪೊಲೀಸರು ಹುಡುಕ್ತಾ ಇದ್ದಾರೆ. ಅಣ್ಣ ಐ ಥಿಂಕ್ ಈಸ್ ಕ್ಲೆವರ್. ತುಂಬ ದಿನದಿಂದ ಅವನು ನಿನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾನೆ. ನಿನ್ನ ಕೈಗೂ ಸಿಗದೆ ತಾನು ಯಾರು ಅಂತ ಪೊಲೀಸ್ ಅವ್ರಿಗೆ ಒಂದು ಸುಳಿವು ಕೊಡದೆ ತಲೆಮರೆಸ್ಕೊಂಡಿದ್ದಾನೆ ಅಂತಂದರೆ ಈಸ್ ವೆರಿ ಕ್ಲೆವರ್. ಅನಿ ಟೆನ್ಷನ್ ಮಾಡ್ಕೋಬೇಡ. ಅವನು ಇಂಥವನು ಅಂತ ಮುಖ ಪರಿಚಯ ಇದ್ದಿದ್ರೆ ಪೊಲೀಸರಿಗೆ ಹೇಳಿ ಅವನ್ನ ಅರೆಸ್ಟ್ ಮಾಡಿಸ್ಬೋದಿತ್ತು. ನಮ್ಗೆ ಯಾರ ಮೇಲಾದರೂ ಅನುಮಾನ ಇದ್ದಿದ್ರೆ ಹೇಳ್ಕೊಬೋದಿತ್ತು. ನನಗೂ ಇದು ಆಶ್ಚರ್ಯ. ಅವನು ಯಾವ ಟೈಮಲ್ಲಿ ಬರ್ತಾನೆ, ಯಾಕೆ ಬರ್ತಾನೆ, ಹೇಗೆ ಬರ್ತಾನೆ ಒಂದು ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ. ನೀನೇನು ಚಿಂತೆ ಮಾಡಬೇಡ, ಹೋಗಿ ಮಲ್ಕೊ. ಸರಿ ಅಣ್ಣ. ಅನಿ ಒಂದು ನಿಮಿಷ. ಅಣ್ಣ ಅರ್ಧ ಗಂಟೆಗೂ ಬಂದು ನಾನು ಸೇಫ್ ಆಗಿದ್ದೀನೋ ಇಲ್ವೋ ಅಂತ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸರಿ ಅಣ್ಣ. ಗುಡ್ ನೈಟ್. ಗುಡ್ ನೈಟ್. ಇದು ಹೇಗೆ ಸಾಧ್ಯ? ಇದೇನೇ ಇದು? ಈಗ ಈರುಳ್ಳಿ ಹೆಚ್ಚೋದು ಮತ್ತಿನ ಹೆಂಗೆ ಹೆಚ್ಚತಾರಮ್ಮ? ಒಂದ್ ಹೆಚ್ಚಿದಾಗೆ ಕಣ್ಣಲ್ಲಿ ದಳ ದಳ ಅಂತ ನೀರ್ ಬರುತ್ತೆ. ಕಣ್ಣೂರಿ ಇಟ್ಕೊಂಡು ಹೆಚ್ಚಕ್ಕಾಗುತ್ತಾ? ಆಯ್ತು, ನೀನು ಮನೆ ಕೆಲ್ಸ ಕಲ್ತಂಗಾಯ್ತು. ಯಾವ ಕೆಲ್ಸನೂ ಬರಲ್ಲ, ಮಗಳಿಗೆ ಏನ್ ಕಲ್ಸಿದ್ಯಾ ಅಂತ ಜನ ನನಗ್ ಹೋಗಿತಾರೆ. ನಿನಗೆ ಯಾಕೆ ಬೈತಾರ? ಇನ್ನೇನೆ, ತರಕಾರಿ ಹೆಚ್ಚಕ್ ಬರಲ್ಲ, ಅಡ್ಗೆ ಮಾಡಕ್ ಬರಲ್ಲ, ಬೈದೆ ಇನ್ನೇನ್ ಮಾಡ್ತಾರೆ? ನಾನ್ ನಿನ್ ವಯಸ್ಸಲ್ಲಿ ಇದ್ದಾಗ 20 ಜನಕ್ಕೆ ಅಡ್ಗೆ ಮಾಡಿ ಹಾಕ್ತಾ ಇದ್ದೆ, ಗೊತ್ತಾ? ಅಮ್ಮ ನಡಿ ನೀನ್ ಆಚೆ. ಯಾಕೆ ಅಮ್ಮ ನೀನ್ ಆಚೆ ಹೋಗಮ್ಮ, ಇವತ್ತು ನಾನ್ ಅಡ್ಗೆ ಮಾಡ್ತೀನಿ. ನೀ ಮಾಡೋ ಅಡುಗೆನ ಯಾರೇ ತಿಂತಾರೆ? ನೀನ್ ಎಕ್ಸ್ಪೆರಿಮೆಂಟ್ನ ನಮ್ಮ ಮೇಲೆ ಮಾಡ್ಬೇಡ. ಮೊದಲು ನೀನ್ ತಿನ್ನು, ಆರೋಗ್ಯವಾಗಿದ್ರೆ ಆಮೇಲೆ ಯೋಚನೆ ಮಾಡ್ತೀವಿ. ಏನ್ ಕಿಂಡಲ್ಲ? ಇಲ್ಲ, ಬುದ್ಧಿವಾದ ಹೇಳ್ತಾ ಇದ್ದೀನಿ. ಹುಡುಗಿಯಾದವಳು ಮನೆ ಕೆಲಸ, ಅಡುಗೆ ಮನೆ ಕೆಲಸ ಕಲಿಯೋದು ಬಿಟ್ಟು ಮರ್ಕೋತಿ ಆಡೋದು, ಗಲ್ಲಿ ಕ್ರಿಕೆಟ್ ಆಡೋದು, ಗಾಳಿಪಟ ಆರ್ಸೋಕ್ಕೆ ಟೆರೆಸ್ ಮೇಲೆ ಹೊತ್ತೋದು, ಬ್ಯಾಕ್ ಟು ಬ್ಯಾಕ್ ಅರ್ಪಿಲ್ದಿರೋ ಸಿನಿಮಾ ನೋಡೋದು. ಏಯ್, ನೀನ್ ಯಾವ್ದ್ರ ಬಗ್ಗೆ ಬೇಕಾದ್ರೂ ಅನ್ನೋ, ಆದ್ರೆ ಸಿನಿಮಾ ಬಗ್ಗೆ ಬೈಬೇಡ. ಇವತ್ ನಾನ್ ಹೀಗಿರೋದಕ್ಕೆ ಸಿನಿಮಾನೇ ಕಾರಣ. ಅದಕ್ಕೆ ಅದನ್ನೇ ಬೈದಿದ್ದು. ಅಮ್ಮ ನೋಡಮ್ಮ, ಇವನನ್ನ ಹೇಗ್ ಮಾತಾಡ್ತಾನೆ ಅಂತ. ಇವನನ್ನ ಓವರ್ ಸ್ಮಾರ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅಪ್ಪಣ್ಣ ನನ್ನನ್ ಕೇಳಿದ್ಯಲ್ಲ, ನಿನಗ ಅಡ್ಗೆ ಕೆಲಸ ಮಾಡೋದಕ್ ಬರುತ್ತಾ, ಇಲ್ಲ ಕಾಂಪೌಂಡ್ ಹಾರೋದಕ್ ಬರುತ್ತಾ, ಅಥವಾ ಮರ ಕೊಟ್ಟಿ? ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ ನಾನು. ಮಾತಾಡ್ಬೇಡ, ಮಾತಾಡು ಅಂತ ನಾನು ಏನಾದ್ರು ವಿಳ್ಳೆದೆಲ್ಲ ಕೊಟ್ಟು ಕರ್ದಿದ್ನ? ಓ ಗಾಡ್. ಮಾ, ನೀವು ಬೇಗ ರೆಡಿಯಾಗಿ ಓಡೋಣ. ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು, ಹೇಳ್ಕೊಡ್ಬೇಕು ಇವಳಿಗೆ. ಈರುಳ್ಳಿನ ನೀಟಾಗಿ ಒಂದ್ ಕಡೆ ಎತ್ತಿಡು.
ಮತ್ತೆ ತುಂಬ ಅಪರೂಪಕ್ಕೆ ಫೋನ್ ಮಾಡಿದ್ದೀರಾ? ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆ್ಯಸ್ ಯೂಶುವಲ್, ಫಿಟ್ ಆ್ಯಂಡ್ ಫೈನ್. ಮತ್ತೆ ಇವೆಂಟ್ಗೆ ಇನ್ವೈಟ್ ಮಾಡಿದರೆ ಬರಲೇ ಇಲ್ಲ ನೀವು? ಅವತ್ತು ಯಾವುದೋ ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಡ್ತು, ಬ್ಯುಸಿ ಆಗಿಬಿಟ್ಟೆ. ನೀವು ಬೇಜಾರು ಮಾಡ್ಕೋಬೇಡಿ. ಬೇಜಾರಾಗಿಲ್ಲ ಅಂತ ಸುಳ್ಳು ಹೇಳಲ್ಲ, ಬೇಜಾರಾಯಿತು. ಬಟ್ ನೀವು ಬಂದಿದ್ರೆ ತುಂಬ ಖುಷಿ ಆಗ್ತಿತ್ತು. ಇನ್ನು ಮುಂದೆ ಹೋಗೋದು ಬರೋದು ಇದ್ದೇ ಇರುತ್ತೆ. ನಮ್ಮ ಕಂಪ್ನಿ ಆ್ಯಡ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡಬೇಕಿತ್ತು. ಫೈನಲಿ ನಮ್ಮ ಕಡೆ ನೋಡಿದ್ರಲ್ಲ. ನಿಮ್ಮ ಕಂಪ್ನಿಗೆ ಅಫೋರ್ಡ್ ಮಾಡೋಕ್ಕಾಗದೇ ಇರೋಷ್ಟು ಎತ್ತರವಾಗಿ ಬೆಳೆದಿದ್ದೀರಾ ನೀವು. ಆದರೆ ನಿಮ್ಮ ಕಂಪ್ನಿ ಥಾಟ್ಸು, ಆ್ಯಡ್ ಮೇಕಿಂಗು ಎಲ್ಲ ಅದ್ಭುತವಾಗಿರುತ್ತೆ. ಅದಕ್ಕೆ ನಿಮ್ಮನ್ನೇ ಡೈರೆಕ್ಟಾಗಿ ಅಪ್ರೋಚ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫ್ರೀ ಮಾಡಿಕೊಂಡು ಆಫೀಸ್ ಕಡೆ ಬನ್ನಿ, ಎಲ್ಲ ಡೀಟೇಲಾಗಿ ಮಾತಾಡೋಣ. ಶೋರ್, ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಬಿಡಿ. ಸರಿ, ನಾನು ನಿಮಗೆ ಮೇಲ್ ಮಾಡಿಸ್ತೀನಿ. ಬಾಯ್. ಬಾಯ್. ಶಾಂತಲಾ ಮೀಡಿಯಾ, ಆ್ಯಡ್ ಮೀಡಿಯಾದಲ್ಲೇ ಬೆಸ್ಟ್ ಕಂಪನಿ. ಅನಿ, ಸಾಕೇತ್ಗೆ ಮೀಟಿಂಗ್ ಇದೆ ಅಂತ ಬೆಳಗ್ಗೆನೆ ಆಫೀಸ್ಗೆ ಹೋದ್ನಪ್ಪ. ಅವ್ನಿಗೆ ವಿಷಯ ಹೇಳಿರ್ಲಿಲ್ವಾ? ಅಣ್ಣ ಬರಲ್ಲಮ್ಮ. ಹುಡುಗಿ ನೋಡೋದಕ್ಕೆ ಹೋಗ್ತಿದಾರ? ಅಲ್ಲ ಅನಿ, ನನಗ್ ಹೇಳ್ದೆ ಹುಡುಗಿನ ನೋಡೋದಕ್ಕೆ ಹೋಗ್ತಿದ್ರಾ ನೀವು? ಮುಗೀತು. ಈ ಹುಡುಗಿ ಯಾವಾಗ್ಲೂ ತಿನ್ನೋ ಮೊಸರಲ್ಲಿ ಕಲ್ಲಾಗೆ ಬರ್ತಾಳೆ. ಸಾಕೇತ್ಗೆ ಹುಡುಗಿನ ಓಕೆ ಮಾಡೋದಕ್ಕೆ ನಾನು ಇರ್ಲೇಬೇಕು ಅನ್ನೋದನ್ನ ಮರಿಬೇಡ. ಸಾಕೇತು ನನ್ನ ಬೆಸ್ಟೆಸ್ಟ್ ಕ್ಲೋಸೆಸ್ಟ್ ಫ್ರೆಂಡ್. ಅಂತಿಂತ ಹುಡುಗಿರ್ನೆಲ್ಲ ನಾನು ಒಪ್ಪದೇ ಇಲ್ಲ. ನಾನು ಹುಡುಗಿ ಬಗ್ಗೆ ಅಣ್ಣನಿಗೆ ಹೇಳಾಯ್ತು, ಅಣ್ಣ ಒಪ್ಕೊಂಡಿದ್ದು ಆಯ್ತು. ಅಣ್ಣನೇ ಒಪ್ಕೊಂಡ್ಮೇಲೆ ನಿಂದೇನು? ಹೌದಾ? ಹಾಗಾದ್ರೆ 2 ನಿಮಿಷ ಹೀಗೆ ಹೋಗಿ ಹಾಗೆ ರೆಡಿ ಆಗಿ ಬಂದ್ಬಿಡ್ತೀನಿ. ಇಲ್ಲ, ನೀನ್ ಬರ್ತಾ ಇಲ್ಲ. ಓ ಮೈ ಗಾಡ್, ಏನು ಏನು ನಾನಿಲ್ದೆ ಸಾಕೇತ್ಗೆ ಹುಡುಗಿ ನೋಡೋದಕ್ಕೆ ಹೋಗ್ತಿದ್ಯಾ? ನಾವು ಹೋಗ್ತಾ ಇರೋದು ಹುಡುಗಿನ ನೋಡೋದಕ್ಕೆ, ಮದುವೆ ಫಿಕ್ಸ್ ಮಾಡೋದಕ್ಕಲ್ಲ. ಮುಂದೆ ಹೋಗೋದು ಬರೋದು ಇದ್ದೇ ಇರುತ್ತೆ. ಅದಕ್ಕೆ ನೀನು ಕಾಲೇಜ್ ಯಾಕೆ ಮಿಸ್ ಮಾಡ್ಕೋತೀಯಾ? ಹೋಗಿ ಓದ್ಕೋ. ಕಾಲೇಜ್ ರಜಾ ಕಣೋ. ಟೈಮ್ ಅಲ್ಲ ಟೈಮಲ್ಲಿ ಯಾಕೆ ರಜಾ ಕೊಡ್ತಾರೆ? ಯಾವ ಹಾಲಿಡೇಸು ಇಲ್ವಲ್ಲ? ಗವರ್ನಮೆಂಟ್ ಹಾಲಿಡೇ ಅಲ್ಲ, ಸ್ಟಡಿ ಹಾಲಿಡೇಸು, ಓದ್ಕೊಳ್ಳೋದಕ್ಕೆ ಅಂತ ಕೊಟ್ಟಿರೋದು. ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ. ದಟ್ಸ್ ಇಟ್. ರಜೆ ಕೊಟ್ಟಿರೋದು ಓದ್ಕೊಳ್ಳೋದಕ್ಕೆ, ಆಚೆ ತಿರ್ಗಾಡೋದಕ್ಕಲ್ಲ. ಹೋಗಿ ಓದ್ಕೋ. ಏಯ್, ಅರ್ಧ ದಿನ ಆಚೆ ಬಂದ್ರೆ ಪ್ರಪಂಚ ಏನ್ ಮುಳುಗೋಗಲ್ಲ. ನಾನು ಬರ್ತೀನಿ ಪ್ಲೀಸ್. ಅಮ್ಮ ಹೇಳಮ್ಮ ಇವನ್ಗೆ ಪ್ಲೀಸ್. ಅಮ್ಮ ತಾಯಿ, ನಿನ್ ಬಾಯಿನ ಇಲ್ಲೇ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅಲ್ಲಿ ಬಂದ್ ಹೇಗೆ ಆಡ್ತೀಯೋ. ಮೊದ್ಲು ನಾವು ಹೋಗ್ಬಿಟ್ಟು ಬರ್ತೀವಿ, ಆಮೇಲೆ ನೀನ್ ಬರುವಂತೆ. ಅಮ್ಮ ಪ್ಲೀಸ್, ಅನಿ ಪ್ಲೀಸ್ ಪ್ಲೀಸ್ ಕಣೋ, ನೀನಾದ್ರೂ ಅಮ್ಮಂಗೆ ಹೇಳು ಪ್ಲೀಸ್. ನೋ, ನೀನ್ ಬರ್ತಾ ಇಲ್ಲ. ಅಮ್ಮ ಪ್ಲೀಸ್, ಅಮ್ಮ ಪ್ಲೀಸ್. ಇಲ್ಲ, ನೀನ್ ಎಲ್ಲೂ ಬರ್ತಿಲ್ಲ. ಮೊದ್ಲೋಗಿ ಓದ್ಕೋ. ನಾನು ಓದ್ಕೊಳ್ದೆ 98% ತಗೋತೀನಿ. ಸಾಕೇತ್ ಹೇಳಿಲ್ವಾ? ಓದ್ಕೊಂಡ್ರೆ ಉಳ್ದಿರೋ 2% ತಗೊಳ್ತೀಯ ಅಂತ. ಹೋಗಿ ಓದ್ಕೋ ಹೋಗು. ವಾವ್, ಅಣ್ಣ ಹೇಳಿದ್ದು ಸರಿಯಾಗಿದೆ. ಹೋಗಿ ಓದ್ಕೋ. ಏಯ್, ನೀನ್ ಯಾಕೋ ಇಂಡಿಯಾಗ್ ಬಂದೆ? ನೀನು ಲಂಡನ್ ಅಲ್ಲೇ ಇರ್ಬೇಕಾಗಿತ್ತು. ನೀನ್ ಬಂದ್ಮೇಲೆ ನನ್ ಎಲ್ಲ ಕೆಲ್ಸಕ್ಕೂ ಅಡ್ಡ ಬರ್ತಿದ್ಯಾ. ಹೋಗ್ಬೇಕಾದ್ರೆ ಯಾಕೆ ಜಗಳ ತೆಗಿತ್ಯಾ? ಬಿಡಮ್ಮ, ಇವಳು ರಗಳೆ ಇದ್ದಿದ್ದೆ, ಇದೇನು ಹೊಸ್ತಾ? ನೀವೋಗಿ ರೆಡಿಯಾಗಿ. ಅಮ್ಮ 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 ಪ್ಲೀಸ್. ಅಮ್ಮ ಅನಿ ಪ್ಲೀಸ್ ಕಣೋ, ನಾನು ಬರ್ತೀನಿ. ಈ ಚಳಿಗಾಲಕ್ಕೆ ಕಿವಿ ಸರಿಯಾಗಿ ಕೇಳಿಸ್ತಾನೇ ಇಲ್ಲ. ಮೇಡಮ್, ಕೊನೆಗೂ ಶಾಂತಲಾ ಮೀಡಿಯಾದವ್ರ ಜೊತೆ ಬಿಸ್ನೆಸ್ ಮಾಡಬೇಕು ಅನ್ನೋ ನಿಮ್ಮ ಕನಸು ಈಡೇರ್ತು. ಇಷ್ಟು ಚಿಕ್ಕ ಟೈಮ್ನಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿರೋದು ನಿಜಕ್ಕೂ ನಂಬಕ್ಕಾಗದಿರೋಂಥ ವಿಷಯ. ನೀವು ಮುಟ್ಟಿದೆಲ್ಲ ಚಿನ್ನ ಆಗ್ತಿದೆ. ನೋಡ್ತಾ ಇರಿ, ಶಾಂತಲಾ ಮೀಡಿಯಾ ಜೊತೆ ನನ್ನ ಡೀಲ್ ಕುದುರ್ತಾ ಇದ್ದ ಹಾಗೆ
ನನ್ನ ಬಿಸ್ನೆಸ್ಸು ಮೌಂಟ್ ಎವರೆಸ್ಟ್ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಕಾರ್ ರೆಡಿ ಇದೆಯಾ? ಹೊರಡೋಣವಾ? ಹಾಂ ಮೇಡಮ್, ರೆಡಿ ಇದೆ, ಬನ್ನಿ. ಇದೊಂದೇ ವಿಷಯದಲ್ಲಿ ಭವಾನಿಗೆ ಸೋಲಾಗಿರೋದು. ಸೋಲನ್ನೇ ಕಾಣದೇ ಇರೋ ಈ ಭವಾನಿಗೆ ಸೋಲನ್ನ ತೋರಿಸ್ಬಿಟ್ಲು ಆ ಅಹಲ್ಯ. ಏನ್ರೋ, ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದೆಯೋ ಅಥವಾ ಇನ್ನೂ ನಿಂತು ನೀರೇ ಆಗಿದೆಯೋ ನಿಮ್ಮ ಹುಡುಕಾಟ? ಹುಡುಕಿ, ಬೇಗ ಹುಡುಕಿ, ಆದಷ್ಟು ಬೇಗ ಹುಡುಕಿ. ಅವಳು ನನಗೆ ಬೇಕು, ಅವಳು ನನಗೆ ಬೇಕೇ ಬೇಕು. ಎಲ್ಲೋ ಕೆಲಸದವಳು ಪ್ರತಿದಿನ ಮಾತ್ರೆ ಕೊಡು ಅಂತ ನಾನೇ ಹೇಳ್ಬೇಕಾ? ನಿಂಗೇನು ತಲೆ ಕೆಟ್ಟಿದ್ಯಾ? ಟೈಮ್ಗೆ ಮಾತ್ರೆ ತಪ್ಪಿಸ್ಬಾರ್ದು ಅಂತ ಹೇಳಿರಲಿಲ್ವಾ? ಹೋಗ್. ಅಹಲ್ಯ, ಅಹಲ್ಯ, ನಿನ್ನ ನಾನು ಕ್ಷಮಿಸಲ್ಲ ಕಣೆ, ಕ್ಷಮಿಸಲ್ಲ. Electricity has a very important role to play in our daily lives. Most of the domestic industrial things that we use today need electricity for their operation. Think of a hot summer day and sitting at home under a ceiling fan. Tata, Air conditioner. ನಾನು ಯಾರು? If there is a certain ಅಯ್ಯಯ್ಯೋ, ನಾನು ಮರ್ತಿಲ್ಲಮ್ಮ, ಚೆನ್ನಾಗಿ ಜ್ಞಾಪಕ ಇದೆ. ಮೀರಾ ಸೇರಿನಾ? ಅದಲ್ಲ ತಾತ, ನಾನು ಯಾರು? ಯಾಕೋ ಎರಡೆರಡು ಸರಿ ಕೇಳ್ತಾ ಇದ್ದೀಯಾ? ನೀನೇ ಹೇಳ್ಬಿಡಮ್ಮ ನೀನ್ ಯಾರು ಅಂತ. ನಾನು ಈ ಮನೆ ಮಹಾಲಕ್ಷ್ಮಿ ತಾನೆ. ಈ ಮನೆ ಗಡಿಗಲ್ ಹಾಕಿದ್ದು ನಾನ್ ತಾನೆ. ಎಸ್, ಹೌದು, ನೀನೇ.